ಬೆಂಗಳೂರಿಗೆ ಹೊರಡುತ್ತಿರುವಂತಹ ವಿಶೇಷ ರೈಲಿಗೆ ಸಂಸದ ಸಾಗರ್ ಖಂಡ್ರೆ ಚಾಲನೆಯನ್ನ ನೀಡಿದ್ದಾರೆ. ಬೈದನ್ನ ರೈಲ್ವೆ ನಿಲ್ದಾಣದಲ್ಲಿ ಸಂಸದ ಸಾಗರ್ ಖಂಡ್ರೆ ವಿಶೇಷ ರೈಲಿಗೆ ಚಾಲನೆಯನ್ನ ನೀಡಿದ್ದಾರೆ. ಬೀದರ್ನಿಂದ ಬೆಂಗಳೂರಿಗೆ ಹೊರಡಲಿದೆ ಈ ಒಂದು ವಿಶೇಷ ರೈಲು. ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭಕ್ಕೆ ತೆರಳುತ್ತಾ ಇದ್ದಾರೆ ಈ ಒಂದು ವಿಶೇಷ ರೈಲಿನ ಮೂಲಕ ಬಸವ ಭಕ್ತರು. ನಾಳೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭ ಜರುಗಲಿದೆ. ಇನ್ನು ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಪಾಲ್ಗೊಳ್ಳಲು ನೂರಾರು ಬಸವ ಭಕ್ತರಿಗೆ ಸಂಸದರು ಶುಭ ಹಾರೈಸಿದ್ದಾರೆ. ಬಸವ ಭಕ್ತರಿಗಾಗಿ ವಿಶೇಷ ರೈಲಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ ಸಂಸದ ಸಾಗರ್ ಖಂಡ್ರೆ ಅವರು. ಇದೇ ವೇಳೆ ನಮ್ಮ ಪ್ರತಿನಿಧಿ ಬೀದರ್ನ ಪ್ರತಿನಿಧಿ ದೇವರಾಜ್ ಸಂಸದರ ಜೊತೆ ಚಿಟ್ಚಾಟನ್ನ ಮಾಡಿದ್ದಾರೆ. ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ವಿಶ್ವಗುರು ಬಸವಣ್ಣವರನ್ನ ರಾಜ್ಯ ಸರ್ಕಾರ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ ಬೆನ್ನಲ್ಲೇ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ಬಸವ ಸಂಸ್ಕೃತಿ ಅಭಿಯಾನದ ಮೂಲಕ ರಾಜ್ಯದೆಲ್ಲೆಡೆ ಬಸವಣ್ಣವರ ವಿಚಾರಧಾರೆಗಳನ್ನು ಸಂಸ್ಕೃತಿಯನ್ನು ಪಸರಿಸಲು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಾಳೆ ಈ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಸಮಾರೋಪಗೊಳ್ಳಲಿದ್ದು ರಾಜ್ಯದ ನಾನಾ ಜಿಲ್ಲೆಗಳಿಂದ ಬಸವ ಭಕ್ತರು ಸಾಕಷ್ಟು ಸಹಸ್ರಾರು ರೀತಿಯಲ್ಲಿ ಬೆಂಗಳೂರಿಗೆ ಹರಿದು ಹೋಗ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೀದರ್ನಲ್ಲಿರುವ ಬಸವ ಭಕ್ತರಿಗೆ ಅನುಕೂಲವಾಗಬೇಕೆಂದು ನಿಟ್ಟಿನಲ್ಲಿ ಬೀದರ್ನಿಂದ ಒಂದು ವಿಶೇಷ ರೈಲನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಏನು ಸಂಸದ ಸಾಗರ್ ಖಂಡ್ರೆ ಅವರು ಬಸವ ಭಕ್ತರಿಗೆ ಅನುಕೂಲವಾಗಬೇಕಂತ ಒಂದು ವಿಶೇಷ ರೈಲನ್ನು ಆಯೋಜನೆ ಮಾಡಿದ್ದು ಈಗಾಗಲೇ ಈ ರೈಲಿಗೆ ಚಾಲನೆ ಕೊಟ್ಟಿದ್ದಾರೆ. ಬನ್ನಿ ನಾವೀಗ ಸಾಗರ್ ಖಂಡ್ರೆ ಅವ್ರ ಜೊತೆಗಿದ್ದೀವಿ, ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಒಂದು ವಿಶೇಷ ಟ್ರೈನ್ ಮಾಡಿದ್ರಿ, ಏನು ತುಂಬ ಸಂತೋಷ ಆಗ್ತದೆ. ಏನು ಬಸವ ಸಂಸ್ಕೃತಿ ಅಭಿಯಾನ ನಾಳೆ ಬೆಂಗಳೂರಿನಲ್ಲಿ ಅಕ್ಟೋಬರ್ 5ನೇ ತಾರೀಕಿಗೆ ನಡೆಯಲಿದೆ. ಈಗಾಗಲೇ ಬಸವಪರ ಸಂಘಟನೆಗಳು ಎಲ್ಲ ಬಸವ ಭಕ್ತರು ಈಗಾಗಲೇ ಆಗಮಿಸಿದ್ದಾರೆ, ಹೋಗ್ತಾ ಇದ್ದಾರೆ. ಇಲ್ಲಿಂದ ಬೀದರಿಂದ ವಿಶೇಷವಾಗಿ ನಾವು ಒಂದು ಸ್ಪೆಷಲ್ ಟ್ರೈನ್ ಕೂಡ ನಾವು ವ್ಯವಸ್ಥೆ ಮಾಡಿದ್ದೀವಿ. ಅದರಲ್ಲೂ ಕೂಡ ನಾನು ಮನವಿ ಮಾಡಿದ ಸಲಕ್ಕೆಂದು ನಮ್ಮ ಸೋಮಣ್ಣ ಸರ್ ಕೂಡ ಸ್ಪಂದಿಸಿದ್ದಾರೆ. ಅವರಿಗೂ ನಾನು ಅವತ್ತಿಂದ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೀನಿ. ಎಲ್ಲರಿಗೆ ನಾನು ವಿನಂತಿ ಮಾಡಿದ್ದೀನಿ ತಾವೆಲ್ಲರೂ ಸುರಕ್ಷಿತವಾಗಿ ಹೋಗಿ ಬನ್ನಿ, ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಬಾರ್ದು ಅಂತ. ಎಲ್ಲರಿಗೂ, ನಮ್ಮ ಎಲ್ಲ ಗುರುಗಳಿಗೂ, ಸ್ವಾಮಿಗಳಿಗೂ, ಬಸವ ಸಂಸ್ಕೃತಿ ಅಭಿಯಾನದ ಎಲ್ಲ ಆಯೋಜಕರಿಗೂ ಎಲ್ಲರಿಗೂ ನನ್ನ ವತಿಯಿಂದ ನಾನು ಧನ್ಯವಾದ ಹಾಗೂ ಅಭಿನಂದನೆ ಸಲ್ಲಿಸ್ತೀನಿ. ಸರ್, ಈಗ ನಿಮ್ಮ ಸರ್ಕಾರ ಏನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ತೀವಿ, ಇನ್ನೆಲ್ಲ ನಾಳೆ ಮುಖ್ಯಮಂತ್ರಿಗಳ ಸನ್ಮಾನ ಕೂಡ ಹಮ್ಮಿಕೊಳ್ಳಲಾಗ್ತಿದೆ, ಒಂದು ಗೌರವ ತೋರಣೆಯಲ್ಲಿ, ಅದಕ್ಕೇನು ಹೇಳ್ತೀರಾ? ಈಗಾಗಲೇ ರಾಜ್ಯ ಸರ್ಕಾರ, ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಇನ್ನು ನಮ್ಮ ರಾಜ್ಯದಲ್ಲಿ ಸಾಂಸ್ಕೃತಿಕ ನಾಯಕ ಅಂತ ವಿಶ್ವಗುರು ಬಸವಣ್ಣನವರನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ನಾಳೆ ಕೂಡ ಅವರು ಭಾಗಿಯಾಗ್ತಾರೆ. ತುಂಬ ಸಂತೋಷ ಆಗ್ತದೆ. ಯಾಕಂತಂದರೆ ವಿಶ್ವಗುರು ಬಸವಣ್ಣನವರೇನು ತತ್ವ ಸಿದ್ಧಾಂತ ಇದು ಎಲ್ಲರಿಗೆ ಯೂಸ್ ಆಗುತ್ತೆ. ಎಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮಗೂ ಕೂಡ ಬಹಳಷ್ಟು ಸುಖ ಹಾಗೂ ನೆಮ್ಮದಿ ಸಿಗುತ್ತೆ. ಅದ್ರ ಜೊತೆ ಏನು ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲೇ ಸಮಾನತೆಗಾಗಿ ಏನು ಹೋರಾಟ ಮಾಡಿದ್ದಾರೆ, ಎಲ್ಲರೂ ನಾವು ಸಮಾನರೇ ಅಂತ ಹೇಳಿದ್ದಾರೆ. ಅದ್ರ ಜೊತೆ ಸಾಕಷ್ಟು ವಚನಗಳು ಕೂಡ ಇದ್ದಾವೆ. ಇವೆಲ್ಲ ವಚನಗಳು ನಾವು ಕೂಡ ಓದಿ ನಾವು ಕೂಡ ನಮ್ಮ ಮುಂದಿನ ಪೀಳಿಗೆಗೆ, ಯುವಕರಿಗೆ ಎಲ್ಲರಿಗೂ ನಾವು ಅರಿವು ಮೂಡಿಸಿ ಒಂದು ಸಮಾಜ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಸೇವೆ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರಿಗೂ ನನ್ನ ವತಿಯಿಂದ ಅಭಿನಂದನೆ. ಇದಿಷ್ಟು ಸಂಸದ ಸಾಗರ್ ಖಂಡ್ರೆ ಅವರ ಮಾತು. ಏನೋ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ತೆರಳುವ ಬಸವಣ್ಣನ ಭೂಮಿಯ ಜನಗಳಿಗೆ ವಿಶೇಷ ಟ್ರೈನನ್ನು ಆಯೋಜನೆ ಮಾಡಬೇಕು ಅಂತ ಮನವಿ ಇತ್ತು. ಈ ಹಿನ್ನೆಲೆಯಲ್ಲಿ ಒಂದು ಟ್ರೈನನ್ನು ಆಯೋಜನೆ ಮಾಡಲಾಗ್ತಿದೆ. ಈಗಾಗಲೇ ಟ್ರೈನ್ ಹೊರಟಿದ್ದು ಎಲ್ಲ ಬಸವ ಭಕ್ತರಿಗೆ ಒಳ್ಳೆಯದಾಗಲಿ, ಸುರಕ್ಷಿತವಾದ ಪ್ರಯಾಣವಾಗಲಿ ಅಂತ ಆಶಿಸ್ತಿದ್ದಾರೆ. ಕ್ಯಾಮ್ರಾಮ್ಯಾನ್ ಸಂತೋಷ್ ಜೊತೆ ದೇವರಾಜ್, ಉತ್ತರ ಕರ್ನಾಟಕ ನ್ಯೂಸ್ ಬೀದರ್.